ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರ್ಗವಿ ನಾರಾಯಣ್ ವ್ಲಾಗ್ಸ್. ಇವತ್ತಿನ ಒಂದು ವ್ಲಾಗ್ನಲ್ಲಿ ನನ್ನ ಈವ್ನಿಂಗ್ ರೊಟೀನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಿಂಪಲ್ ರೆಸಿಪಿನೂ ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬಟ್ಟೆಗಳನ್ನೆಲ್ಲ ಬೆಳಗ್ಗೆನೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಇನ್ನು ಕೈಯಲ್ಲಿ ಹೋಗದೆ ಎಲ್ಲ ಒಣಗಾಕಿದ್ವಿ. ಇನ್ನು ಸಂಜೆ ಆಗಿ ಎಲ್ಲ ತಗೊಂಡ್ಬಂದು ಸೋಫೆ ಮೇಲೆ ಹಾಕಿದ್ರೆ ನಮ್ಮ ಅಮ್ಮ ಬಂದು ಎಲ್ಲ ಮಡ್ಚ್ಕೊಡ್ತೀನಿ, ಆಮೇಲೆ ಎಲ್ಲ ಎತ್ತಿಡು ಅಂತ ಹೇಳಿದ್ರು. ಸೊ ಇವಾಗೆಲ್ಲ ನಮ್ಮಮ್ಮ ಫೋಲ್ಡ್ ಮಾಡಿ ಇಡ್ತಾ ಇದ್ದಾರೆ. ಮನೆ ಕೆಲಸಗಳಲ್ಲಿ ಒಂದೊಂದು ಕೆಲಸಗಳನ್ನ ಇಂಟ್ರೆಸ್ಟ್ ಪಟ್ಟು ಮಾಡ್ತೀನಿ, ಬಟ್ ಒಂದೊಂದು ಕೆಲಸ ಮಾಡಬೇಕು ಅಂದ್ರೆ ಬೇಜಾರು ಅನ್ನಿಸ್ತಾ ಇರುತ್ತೆ. ಅಂಥದ್ರಲ್ಲಿ ಇದು ಒಂದು. ಬೆಳಗ್ಗೆನೆ ಬಟ್ಟೆಗಳನ್ನೆಲ್ಲ ಒಗೆದು ಒಣಗಾಕಿರ್ತೀವಲ್ವಾ, ಸೊ ಅದನ್ನೆಲ್ಲ ತಗೊಂಡ್ಬಂದು ಮತ್ತೆ ಈವ್ನಿಂಗ್ ಆಗಿ ಎಲ್ಲ ಮಡ್ಚಿತ್ತಿಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಅದೇ ಸ್ವಲ್ಪ ಟೈಮ್ ವೇಸ್ಟ್ ಹೋಗ್ಬಿಡುತ್ತೆ ಅಂತ ನನ್ಗನ್ಸುತ್ತೆ. ನಿಮಗೂ ಯಾರಿಗಾದ್ರೂ ಈ ಥರ ಅನ್ಸಿದ್ರೆ ಕಮೆಂಟ್ ಮಾಡಿ. ಇನ್ನು ನಮ್ಮಮ್ಮ ಎಲ್ಲ ಬಟ್ಟೆಗಳೆಲ್ಲ ಮಡ್ಚಿದ್ರಲ್ವ, ಇನ್ನು ನಾನೆಲ್ಲ ಎತ್ತಿಕ್ಬಿಟ್ಟು ಇನ್ನು ಕಾಫಿ ಮಾಡೋಣ ಅಂತೇಳಿ ಬಂದೆ. ಇನ್ನು ನಮ್ಮಮ್ಮಗೆ ಕಾಫಿ ಕುಡಿತೀರಾ ಅಂತ ಹೇಳಿದ್ರೆ ನಮ್ಮಮ್ಮ ಕಾಫಿ ಕುಡಿಯೋಲ್ಲ, ಈವ್ನಿಂಗ್ ಅಲ್ವಾ ಸ್ವಲ್ಪ ಟೀ ಇಡು ಅಂತ ಹೇಳಿದ್ರು. ನಾನೇನು ಅಷ್ಟೊಂದು ಟೀ ಲವರ್ ಅಲ್ಲ, ನನಗೇನು ಟೀ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇನ್ನು ನಮ್ಮಮ್ಮನಿಗೆ ಇಷ್ಟ ಅಂತೇಳಿ ಟೀನ ಇಟ್ಟೆ. ಇನ್ನು ಟೀ ಸ್ವಲ್ಪ ಅವಾಗವಾಗ ಸ್ವಲ್ಪ ತಲೆನೋವು ಬಂದರೆ ಇಲ್ಲಾಂದ್ರೆ ಏನಾದರೂ ಸ್ವಲ್ಪ ಟೈಮ್ ಪಾಸ್ಗೆ ನಾನು ಟೀ ಕುಡಿತೀನಿ, ಹೊತ್ತು ಜಾಸ್ತಿ ಕುಡಿಯೋದಕ್ಕೆ ಹೋಗಲ್ಲ. ಇನ್ನು ಟೀನ ಇಟ್ಟೆ ಅಲ್ವಾ, ಇನ್ನು ಇನ್ನೊಂದು ಕಡೆ ಏನಾದರೂ ಸ್ನ್ಯಾಕ್ನ ಮಾಡೋಣ ಅಂತೇಳಿ ಇನ್ನು ಸ್ವೀಟ್ ಪೊಟೊಟೊ ಇತ್ತು. ಸೊ ಅದರಿಂದ ಏನಾದರೂ ಒಂದು ರೆಸಿಪಿನ ಮಾಡೋಣ ಅಂತೇಳಿ ಎಲ್ಲ ಹಚ್ಚಿಡ್ತಾ ಇದ್ದೀನಿ. ಹಾಗೆ ಟೀ ಕುಡ್ಕೊಂತ ಒಂದು ಮೂವಿನ ಹಾಕಿದ್ದೆ. ಇನ್ನು ಕ್ಲೈಮ್ಯಾಕ್ಸ್ ಇತ್ತು ಅಂತೇಳಿ ಹಾಗೆ ಟೀ ಕುಡ್ಕೊಂತ ನೋಡ್ತಾ ಇದ್ವಿ ನಾನು ನಮ್ಮಮ್ಮ. ಇನ್ನು ಸಿರಿನ ಔಟ್ಸೈಡೇ ಬಿಟ್ಟಿರ್ತೀವಲ್ಲ, ಬೆಳಗ್ಗೆನೆ ಇದ್ದಿದ ತಕ್ಷಣ ಔಟ್ಸೈಡ್ ಬಿಟ್ಬಿಟ್ಟಿರ್ತೀವಿ. ಇನ್ನು ಅದು ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡಿರುತ್ತೆ ಮನೆಯಲ್ಲೆಲ್ಲಾನು. ಇನ್ನು ಸಂಜೆ ಆಗ್ತಾ ಇದ್ದಂಗೆನೆ ಒಳಗಡೆ ಬಿಟ್ಬಿಡ್ತೀವಿ. ಆಗ್ಲೇ ಒಂದೆರಡು ಪೊಟೊಟೊನ ಕಟ್ ಮಾಡಿ ಹೋಗಿದ್ದೆ. ಇನ್ನು ಟೀ ಕುಡ್ಕೊಂಡು ಬಂದು ಇನ್ನು ಇವಾಗ ಸ್ವೀಟ್ ಪೊಟೊಟೊನೆಲ್ಲ ಪೀಲ್ ತೆಗಿತಾ ಇದ್ದೀನಿ. ಈ ಪೀಲ್ ತೆಗಿಬೇಕು ಅಂದರೆ ತುಂಬ ಕಷ್ಟ ಆಗ್ತಾ ಇರುತ್ತೆ, ಯಾಕಂದರೆ ಫುಲ್ಲು ಗಟ್ಟಿ ಇರುತ್ತಲ್ವ ಪೊಟೊಟೊ ಎಲ್ಲ. ಸೊ ಅದರಿಂದ ಪೀಲ್ ತೆಗಿಯೋದಕ್ಕೆ ಆಗ್ತಾ ಇಲ್ಲ. ಏನಾದರೂ ಬೆಂದಿದ್ರೆ ಸ್ವೀಟಾಗಿ ಅದು ಬಂದ್ಬಿಡ್ತಾ ಇರುತ್ತೆ ಪೀಲು. ಬಟ್ ಇದು ಹಸಿ ಆಗಿರೋದ್ರಿಂದ ಬೇಗ ಪೀಲ್ ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಹೇಗೋಗಿ ಪೀಲ್ನೆಲ್ಲ ತೆಗೆದೆ. ಇನ್ನೂ ಒಂದರಲ್ಲಿ ನಾನು ಸ್ವೀಟ್ನ ಮಾಡಬೇಕು ಅಂತ ಅಂದ್ಕೊಂಡೆ. ಇನ್ನು ನಮ್ಮಮ್ಮ ಸ್ವೀಟ್ನ ಮಾಡೋದಕ್ಕೆ ತುರಿಬೇಕಲ್ವ, ತುರಿಯೋದಕ್ಕೆಲ್ಲ ನಮ್ಮಮ್ಮ ತಗೊಳ್ತಾ ಇದ್ದಾರೆ. ಸ್ವಲ್ಪ ದೊಡ್ಡ ದೊಡ್ಡ ಸೈಜೇ ಇದ್ದರೆ ತುರಿಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ರು. ನೋಡಿ ಈ ಥರ ತುರ್ಕೊಳ್ಬೇಕು. ಆ್ಯಂಡ್ ಈ ಸ್ವೀಟ್ ಗೆಣಸ್ನಲ್ಲಿ ತುಂಬ ರೆಸಿಪೀಸ್ನ ನಾವು ಟ್ರೈ ಮಾಡ್ಬೋದು ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಎರಡನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಆರಾಮಾಗಿ ಮಕ್ಕಳ ಲಂಚ್ ಬಾಕ್ಸ್ಗೂ ಸಹ ನಾವು ಇದನ್ನ ಹಾಕಿ ಕಳಿಸ್ಬೋದು, ತುಂಬ ಇಷ್ಟಪಟ್ಟು ತಿನ್ಬಿಟ್ಟು ಬರ್ತಾರೆ. ನೀವಿಲ್ಲಿ ನೋಡ್ತಿರ್ಬೋದು, ಇಲ್ಲಿ ಫ್ರೆಂಚ್ ಫ್ರೈಸ್ನ ಕಟ್ ಮಾಡೋ ಶೇಪ್ನಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ತರ ಕಟ್ ಮಾಡ್ಕೊಂಡು ಉಪ್ಪು ನೀರಿನಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವೀಟ್ ಪೊಟೊಟೊನ. ಉಪ್ಪು ನೀರಿನಲ್ಲಿ ಹಾಕೊಳ್ಳೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ. ಸೊ ಕಟ್ ಮಾಡಿದ ತಕ್ಷಣ ನಾವು ಉಪ್ಪು ನೀರಿನಲ್ಲಿ ಹಾಕೊಂಡು 2-3 ನಿಮಿಷ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ನೀರನ್ನೆಲ್ಲ ಚೆಲ್ಬಿಡಬೇಕು. ನೆಕ್ಸ್ಟ್ ಇದಕ್ಕೆ ಮ್ಯಾರಿನೇಟ್ ಮಾಡೋದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿದ್ದೀನಿ. ಕಡಲೆ ಹಿಟ್ಟು ಬದಲಿಗೆ ನಾವು ಇಲ್ಲಿ ಕಾರ್ನ್ ಫ್ಲೋರ್ನು ಸಹ ಹಾಕ್ಕೊಳ್ಬೋದು. ಮತ್ತು ಅರಿಶಿಣದ ಪುಡಿ 1 ಟೇಬಲ್ ಸ್ಪೂನ್ ಆಗುವಷ್ಟು, ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಕೈನಲ್ಲಿ. ನನಗೆ ಕೈಯಲ್ಲಿ ಗಾಯ ಆಗಿರೋದ್ರಿಂದ ನಾನು ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ. 10-15 ನಿಮಿಷ ಕಾಲ ನಾವು ಮ್ಯಾರಿನೇಟ್ ಮಾಡೋದಕ್ಕೆ ಅದನ್ನ ಇಟ್ಟಿದ್ದೀವಿ. ಇನ್ನೊಂದು ಕಡೆ ಸ್ವೀಟ್ ಮಾಡೋಣ ಅಂತೇಳಿ ಬಾಣಲೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವೀಟ್ ಪೊಟೊಟೊದಲ್ಲಿ ಸ್ವಲ್ಪ ಪಾಯಸನ ಮಾಡೋಣ ಅಂತೇಳಿ ಇಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದೀನಿ. ನಾನಿಲ್ಲಿ ಬಾದಾಮು, ಬ್ಲ್ಯಾಕ್ ಗ್ರೇಪ್ಸ್ ಮತ್ತು ಗೋಡಂಬಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೇಮ್ ಹಲ್ವಾ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ತುಪ್ಪದಲ್ಲಿ ಈ ಥರ ರೋಸ್ಟ್ ಮಾಡ್ಕೊಂಡ್ಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ನಾನು ಇವಾಗ ತುರಿದಿಟ್ಕೊಂಡಿರುವಂಥ ಪೊಟೊಟೊನ ಹಾಕ್ಕೊತಾ ಇದ್ದೀನಿ, ಸ್ವೀಟ್ ಪೊಟೊಟೊನ.
ಸ್ವೀಟ್ ಪೊಟೊಟೊದಲ್ಲಿ ವಿಟಮಿನ್ ಎ ಮತ್ತು ಸಿ ಅತಿ ಹೆಚ್ಚಳವಾಗಿರೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುತ್ತೆ. ಹಾಗೆ ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿದ್ದು ಮಲಬದ್ಧತೆಯನ್ನು ತಡೆಗಟ್ಟಿ ಜೀರ್ಣಾಂಗವನ್ನು ಆರೋಗ್ಯವಾಗಿಡುತ್ತೆ. ಇನ್ನು ಸ್ವೀಟ್ ಪೊಟೊಟೊದಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಇದರಲ್ಲಿ ಕ್ಯಾಲೋರಿ ಸಹ ಕಡಿಮೆ ಇರುತ್ತೆ. ಸೊ ಅದರಿಂದ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬಾನೇ ಒಳ್ಳೇದು. ಹಾಗೆ ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ನಮ್ಮ ಕಣ್ಣಿಗೂ ತುಂಬಾನೇ ಒಳ್ಳೇದು. ಇನ್ನು ಯಾರಾದರೂ ಶುಗರ್ ಪೇಷಂಟ್ಸ್ ಇದ್ರೆ ಇದನ್ನ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಬೇಕಾಗುತ್ತೆ. ಇನ್ನು ನೋಡ್ತಿದ್ರಲ್ವಾ ಸ್ವೀಟ್ನ ಈ ತರ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಕ್ಕರೆ ಬದಲಿಗೆ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹಾಲ್ ಬದಲು ನೀರ್ ನಾನು ಯೂಸ್ ಮಾಡ್ಬೋದು. ಬಟ್ ಹಾಲ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಹಲ್ವಾ ತರ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇದು ಲಾಸ್ಟ್ಗೆ ನಾನು 2 ಏಲಕ್ಕಿನ ಕುಟ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಏಲಕ್ಕಿ ಹಾಕಿದ್ಮೇಲೆ ಒಂದ್ 2ರಿಂದ 3 ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಸ್ಟವ್ನ ಆಫ್ ಮಾಡಿ ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೊಳ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಮ್ ಸ್ವೀಟ್ ಸಹ ಇನ್ನು ವಿಡಿಯೋನ ಶೂಟ್ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ನೈಟ್ ಆಗೋಯ್ತು. ಇನ್ನು ಇವಾಗ ಬಂದು ಅಡುಗೆಗೆ ಅಂತೇಳಿ ನಾನು ರೈಸ್ ನೆಡ್ತಾ ಇದ್ದೀನಿ. ಸಾಂಬಾರೆಲ್ಲ ರೆಡಿ ಆಗಿದೆ. ಇನ್ನು ಒಂದು ಸೈಡ್ ಮುದ್ದೆಗೆ ಇಟ್ಟಿದ್ದೀನಿ. ಇನ್ನು ಒಂದು ಸೈಡ್ ರೈಸ್ಗೆ ಇಡ್ತಾ ಇದ್ದೀನಿ. ಅಂಡ್ ನೋಡಿ ಇವಾಗ ಬಂದು ನಾನಿಲ್ಲಿ ಆಗಲೇ ಪೊಟೊಟೊದು ಮ್ಯಾರಿನೇಟ್ ಮಾಡಿದ್ವಲ್ವಾ, ಸೊ ಇವಾಗ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂಡ್ ನೋಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನೋಡಿ. ಈ ಥರ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅಂಡ್ ಇವಾಗ ನೋಡಿ ಎಲ್ಲ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ. ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ತಾ ಇರಬೇಕು. ಫ್ರೆಂಚ್ ಫ್ರೈನ ಕಟ್ ಮಾಡ್ಕೊಳ್ತೀವಲ್ವಾ, ಸೇಮ್ ಅದೇ ಶೇಪ್ನಲ್ಲೇ ಕಟ್ ಮಾಡ್ಕೊಳ್ಬೇಕಷ್ಟೇ. ನೋಡ್ತಿದ್ರಲ್ವಾ ಯಾವ ಥರ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕಾದ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಬೇಕಾಗುತ್ತಷ್ಟೇ. ಫ್ರೆಂಚ್ ಫ್ರೈಗಾದ್ರೆ ಡೀಪ್ ಫ್ರೈ ಮಾಡ್ಕೊಳ್ಬೇಕು, ಜಾಸ್ತಿ ಎಣ್ಣೆನ ಎಳೆಯುತ್ತೆ. ಇದಕ್ಕಾದ್ರೆ ಏನಿಲ್ಲ, ಸ್ವಲ್ಪ ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ಕೊಂಡು ನಾವು ಈ ಫ್ರೈನ ರೆಡಿ ಮಾಡ್ಕೊಳ್ಬಹುದು. ಇನ್ನು ಯಾವಾಗ್ಲೂ ಅಮ್ಮಂದ್ರಿಗೆ ಒಂದೇ ಟೆನ್ಷನ್, ನಾಳೆ ಮಕ್ಕಳ ಲಂಚ್ ಬಾಕ್ಸ್ಗೆ ಏನ್ ಹಾಕಿ ಕಳಿಸ್ಬೇಕು ಅಂತೇಳಿ. ಸೊ ಈ ತರ ಒಮ್ಮೆ ರೆಸಿಪಿನ ಟ್ರೈ ಮಾಡಿ ನೋಡಿ, ನೀವೇ ಇಷ್ಟಪಡ್ತೀರಾ. ಇನ್ನು ನೋಡಿದ್ರಲ್ವಾ ಈ ತರ ರೆಸಿಪಿನ ನಾನು ಟ್ರೈ ಮಾಡಿದ್ದೀನಿ. ನನಗೂ ಇಷ್ಟ ಆಯ್ತು, ನನ್ನ ಮಕ್ಕಳಿಗೂ ಇಷ್ಟ ಆಯ್ತು, ನಿಮ್ಗೂ ಇಷ್ಟ ಆಗುತ್ತೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ತರ ಇತ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಿಮ್ಗೆ ಯಾವ ತರ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಅದನ್ನು ಒಂದ್ಸಲ ಟ್ರೈ ಮಾಡಿ. ಅಂಡ್ ಈ ಸ್ವೀಟ್ ಪೊಟೊಟೊ ಫ್ರೈನ ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಇದಾಗಿರುತ್ತೆ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತೇಳಿ ಕೋರ್ಕೊಳ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ. ಥ್ಯಾಂಕ್ ಯು.